ಸೆಕೆಂಡ್ ಪ್ರಾಬ್ಲಮ್ ಏನತ್ತಲ್ಲ, ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫರ್ನಿಶ್ಡ್ ಬೈ ದಿ ಮಾಲ್ತೇಶ್ ಕಂಪನಿ ಲಿಮಿಟೆಡ್ ಪ್ರಿಪೇರ್ ನೋಟ್ಸ್ ಟು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಆಸ್ ಪ್ರಿಸ್ಕ್ರೈಬ್ಡ್ ಅಂಡರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013 ಅಂತ. ನಾವು ಹಿಂದಿನ ಬ್ಯಾಲೆನ್ಸ್ ಶೀಟ್ ಅಕೌಂಟ್ದಾಗ ಎಲ್ಲ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ನೋಟ್ಸ್ ಟು ಅಕೌಂಟ್ ಫಸ್ಟ್ ಒನ್ ನಾವು ಏನ್ ಮಾಡ್ತಿದ್ವಿ, ಶೇರ್ ಕ್ಯಾಪಿಟಲ್ ಹಾಕ್ತಿದ್ವಿ. ಬಟ್ ಇಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ದಾಗ ನೋಟ್ ನಂಬರ್ 1 ಏನೈತಲ್ಲ, ಪ್ಲಾಂಟ್ ಪ್ರಾಪರ್ಟಿ ಎಕ್ವಿಪ್ಮೆಂಟ್ ಮೇಲೆ ಮಾಡ್ತೀವಿ. ಸೊ ಏನ್ ಕೊಟ್ಟಾರ ಕ್ವಶನ್ದಾಗ, ಪ್ಲಾಂಟ್ ಕೊಟ್ರ, ಬಿಲ್ಡಿಂಗ್ ಕೊಟ್ರ, ಲ್ಯಾಂಡ್ ಕೊಟ್ಟಾರ, ಫರ್ನಿಚರ್, ವೆಹಿಕಲ್, ಆಫೀಸ್, ಬೇರೆ ಪ್ಲಾಂಟ್, ಅದರ್ಸ್ ಅಂತ ಕೊಟ್ಟಾರ. ಏನಿಲ್ಲ, ಕೊಟ್ಟಿರೋ ಅಸೆಟ್ ಎಲ್ಲ ಹಚ್ಕೊಂಡು ಆಡ್ ಮಾಡಿದ್ರೆ ಮುಗಿತೆ. ಸೊ ಫಸ್ಟ್ ಒನ್ ಕ್ಯಾಲ್ಕುಲೇಷನ್ ಮಾಡುವಂತ. ಈಗ ನೋಟ್ ನಂಬರ್ 1 ಪ್ಲಾಂಟ್ ಪ್ರಾಪರ್ಟಿ ಅಂಡ್ ಎಕ್ವಿಪ್ಮೆಂಟ್ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಇನ್ ಲ್ಯಾಕ್ಸ್ ಅಂತ ಬರ್ಕೊಂಡು, ಯಾಕಂದ್ರೆ ಅಮೌಂಟ್ ಭಾಳ ದೊಡ್ಡ ಅದಾವು. ಸೊ ಹಂಗೆ ಹಾಕೊಂಡಿನಿ. ಫಸ್ಟ್ ಒನ್ ಏನೈತಿ, ಲ್ಯಾಂಡ್ ಐತಿ, ಫಸ್ಟ್ ಹಚ್ಕೋತೀವಿ. ಫಸ್ಟ್ ಒನ್ ಲ್ಯಾಂಡ್ ಅಮೌಂಟ್ 60 ಲ್ಯಾಕ್ ಐತಿ. ಸೊ ನಾ 60 ಅಷ್ಟೇ ಹಚ್ಕೋತೀನಿ. ನೆಕ್ಸ್ಟ್ ಬಿಲ್ಡಿಂಗ್ 30 lakhs. ನೆಕ್ಸ್ಟ್ ಒನ್ ಬಿಲ್ಡಿಂಗ್ 30 lakhs. ಥರ್ಡ್ ಒನ್ ಏನೈತಿ, ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ಸ್ 28 lakhs. Fourth one, furniture 18 lakhs. Next one, vehicles 20 lakhs. Fifth one ಏನೈತಿ, vehicles ಐತಿ 20 lakhs. 20. Next one, sixth one, office equipments 12 lakhs. Equipments ಎಷ್ಟಿದೆ, 12 lakhs. Sorry. Office equipments 12 lakhs, correct. Next, seventh one, burial plant 2 lakh and other plant ಎಷ್ಟೈತಿ, 2 lakhs. 2 lakh. Next, others 5 lakhs. 5 lakhs. ಇವಾಗ ಅಷ್ಟನ್ನು ಆಡ್ ಮಾಡಿದ್ರೆ ನಿಮ್ದು ಪ್ರಾಬ್ಲಮ್ ಕಂಪ್ಲೀಟ್ ಆಕೈತಿ. ಸೊ 60 plus 30 plus 28 plus 18 plus 20 plus 21 next 2 plus 2 plus 5 ಮಾಡಿದ್ರೆ 1,75 lakhs ಆಗುತ್ತೆ. ಸೊ ನಾವು 175 ಅಷ್ಟೇ ಬರ್ಕೊಂಡಿನಿ. ಇಷ್ಟು ಮಾಡಿದ್ರೆ ನಿಮ್ದು ಸೆಕೆಂಡ್ ಮೆಥಡ್ ನೋಟ್ಸ್ ಟು ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಈಸಿ ಎಕ್ಸಾಮ್ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಥರ್ಡ್ ಮೆಥಡ್ ಏನೈತಲ್ಲ, ಬೋರೋಯಿಂಗ್ ಕಾಸ್ಟ್. ಇದ್ರ ಮೇಲೆ ಪ್ರಾಬ್ಲಮ್ ನೋಡೋಣ ಅಂತ. ABC ಕಂಪ್ನಿ ಕನ್ಸ್ಟ್ರಕ್ಟಿಂಗ್ ಅ ಪವರ್ ಜನರೇಷನ್ ಪ್ಲಾಂಟ್. ABC ಕಂಪ್ನಿಯವರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡತ್ತಾರ. ಸೊ ದಿಸ್ ಪ್ರಾಜೆಕ್ಟ್ ರಿಕ್ವೈರ್ಸ್ ಟೋಟಲಿ 12 crores ವಿಚ್ ಆರ್ ಆಸ್ ಫಾಲೋಸ್. ಇದನ್ನ ಈ ಪ್ರಾಜೆಕ್ಟ್ ಮಾಡಕ್ಕೆ ಅವ್ರಿಗೆ 12 crores ಬೇಕು. ಸೊ ಆ 12 crores ಅವ್ರು ಎಲ್ಲಿಂದ ಕಲೆಕ್ಟ್ ಮಾಡ್ತಾರ ಅನ್ನೋದೇ ಈ ಬೋರೋಯಿಂಗ್ ಕಾಸ್ಟ್. ಓಕೆ, ಫಸ್ಟ್ ಒನ್ ಏದಾಗ ಏನೈತಿ, 4 crores ಫ್ರಮ್ IFCI ಫಾರ್ 10 years at 11%. ಅಂದ್ರೆ 12 ಕೋಟಿ ಬೇಕು. ಬಟ್ ಅದನ್ನ 4 ಕೋಟಿನ ನಾವು IFCI ಬ್ಯಾಂಕ್ದಾಗ 11% ಬಡ್ಡಿ ಅನ್ನೋಂಗ ಇಸ್ಕೋತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ₹2 crores loan from HDFC Bank for 6 years at 10% interest. Next, C, ₹2 crores loan from SBI for 4 years at 12% interest. Next, ₹3 crores from 10% debenture for 5 years at 5% discount. Next, ₹1 crore as overdraft from Corporation Bank at ₹4% interest. Next, F, out of the total borrowed fund, ₹5 crore are kept in HUD Company Bank as Corporation Bank as a short-term deposit for 6 months at 5% interest. ಏನಾದ್ರೂ ಶಾರ್ಟ್ ಟರ್ಮ್ ಏನಾದ್ರೂ ಕೊಟ್ಟಿದ್ರೆ ಕ್ವಶನ್ ಈ ತರ ಶಾರ್ಟ್ ಟರ್ಮ್ ಡೆಪಾಸಿಟ್ ಕೊಟ್ಟಿದ್ರೆ ಇದನ್ನ ನಾವು ಲೆಸ್ ಮಾಡ್ಕೋತೀವಿ. ಓಕೆ, ಲೆಸ್ ಮಾಡ್ಕೋತೀವಿ. ನೆಕ್ಸ್ಟ್,
out of the next IFCI bank loan is borrowed through cancellation and consultation charge are 2% of the total loan amount. ಅಂದ್ರೆ ಏನೈತಿ ಈ ಫಸ್ಟ್ ಒನ್ IFCI ದಾಗ ನಾವು ಎಷ್ಟು ಲೋನ್ ತೆಗೆಸ್ಕೊಂಡಿವಲ್ಲ ಅಮೌಂಟ್ ಅದ್ರ ಮೇಲೆ 2% ಕನ್ಸಲ್ಟೇಷನ್ ಚಾರ್ಜ್ ಅನ್ನ ನಾವು ಚಾರ್ಜ್ ಮಾಡ್ಬೇಕಾಗತ್ತೆ. ಸೊ ಇದು ಆಡ್ ಆಗುತ್ತೆ. ಇವಾಗ ಕ್ಯಾಲ್ಕುಲೇಟ್ ದಿ ಟೋಟಲ್ ಅಮೌಂಟ್ ಆಫ್ ಬಾರೋಯಿಂಗ್ ಕಾಸ್ಟ್ ಅಂತ ಹಚ್ಕೊಂಡು ಕ್ಯಾಲ್ಕುಲೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್ ಪರ್ಟಿಕ್ಯುಲರ್ ರುಪೀಸ್ ಅಂತ ಮಾಡ್ಕೋತೀವಿ. ಇವಾಗ ಫಸ್ಟ್ ಒನ್ ಅವ್ರು ಏನೇನು ಕೊಟ್ಟಾರ ಅದನ್ನ ತಗೋತೀವಿ. ಫಸ್ಟ್ ಎಷ್ಟೈತಿ ಇಂಟ್ರೆಸ್ಟ್ ಎಷ್ಟು ರುಪೀಸ್ 4 crore ಫ್ರಮ್ IFCI ಫಾರ್ 10 years 11% ಅಂತ ಐತಿ. ಫಸ್ಟ್ ಒನ್ ಏನ್ ಬರ್ಕೋತೀವಿ, ಇಂಟ್ರೆಸ್ಟ್ ಆನ್ IFCI ಅಂತ ಹಚ್ಕೊಂಡು 4 crore ಕೊಟ್ರ ಮೇಲೆ ಎಷ್ಟು ಪರ್ಸೆಂಟ್ 10% ಸಾರಿ ಎಷ್ಟು ಪರ್ಸೆಂಟ್ ಐತಿ ಇದು 11% ಹೇಳ್ಯಾರ. ಸೊ 11% ಮಾಡ್ಕೊಂಡ್ರೆ ನಮ್ಗೆ 44 lakh ಅಮೌಂಟ್ ಸಿಗುತ್ತೆ. ಓಕೆ, ಈ ಥರ ಇದು ಮಾಡೋದು. ಸೆಕೆಂಡ್ ಒನ್ ಏನೈತಿ 2 crores loans ಫ್ರಮ್ HDFC ಬ್ಯಾಂಕ್ಸ್ ಫಾರ್ 10% ಇಂಟ್ರೆಸ್ಟ್ ಐತಿ. HDFC ಅಂತ ಬರ್ಕೋತೀವಿ. ಇಂಟ್ರೆಸ್ಟ್ ಆನ್ HDFC 2 crores ಐತಿ ಇಂಟು ಎಷ್ಟು ಪರ್ಸೆಂಟ್ 10% ಮಾಡಿದ್ರೆ 20 lakhs ಆನ್ಸರ್ ಬರುತ್ತೆ. ನೆಕ್ಸ್ಟ್ ಒನ್ ಸಿ rupees 2 crores loan from SBI for 4 years at 12% interest ಅಂತ ಐತಿ. ಇಂಟ್ರೆಸ್ಟ್ ಆನ್ SBI ಎಷ್ಟು ಐತದ ಅಮೌಂಟ್ 2 crore ಐತಿ ಮೇಲೆ 12% ಮಾಡ್ಕೊಂಡ್ರೆ 24 lakh ಅಮೌಂಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಫೋರ್ತ್ ಒನ್ 3 crores ಫ್ರಮ್ 10% ಡಿಬೆಂಚರ್ ಫಾರ್ 5% ಅಂತ ಐತಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಮೌಂಟ್ 3 crore ಐತಿ 10% ಮಾಡ್ಯಾರ. ಸೊ ಅಮೌಂಟ್ 30 lakhs ಬರುತ್ತೆ. ಇದು ಇಂಟ್ರೆಸ್ಟ್ ಆನ್ ಡಿಬೆಂಚರ್. ನೆಕ್ಸ್ಟ್ ಫಿಫ್ತ್ ಒನ್ ನೆಕ್ಸ್ಟ್ ಏನಿದೆ ಫಿಫ್ತ್ ಒನ್ 1 crore ಆಸ್ ಓವರ್ಡ್ರಾಫ್ಟ್ ಫ್ರಮ್ ಕಾರ್ಪೊರೇಷನ್ ಬ್ಯಾಂಕ್ ಅಟ್ 4% ಇಂಟ್ರೆಸ್ಟ್ ಅಂತ ಹೇಳ್ಯಾರ. ಸೊ ಫಿಫ್ತ್ ಒನ್ ಇಂಟ್ರೆಸ್ಟ್ ಆನ್ ಕಾರ್ಪೊರೇಷನ್ ಬ್ಯಾಂಕ್ ಅಮೌಂಟ್ 1 crore ಐತಿ ಇಂಟು 4% ಮಾಡಿದ್ರೆ 4 lakh ಬರುತ್ತೆ ಆನ್ಸರ್. ನೆಕ್ಸ್ಟ್ ಏನೈತಿ ಓಕೆ F1 ಏನೈತಲ್ಲ ಔಟ್ ಆಫ್ ದಿ ಟೋಟಲ್ ಬಾರೋಡ್ ಫಂಡ್ rupees 5 crore ಆರ್ ಕೆಪ್ಟ್ ಇನ್ HUD ಕಂಪ್ನಿ ಬ್ಯಾಂಕ್ ಆಸ್ ಶಾರ್ಟ್ ಟರ್ಮ್ ಡೆಪಾಸಿಟ್ ಫಾರ್ 6 months at a 5% ಇಂಟ್ರೆಸ್ಟ್ ಅಂತ ಹೇಳಿ. ಶಾರ್ಟ್ ಟರ್ಮ್ ಬಂದ್ರೆ ಏನಂದ್ರೆ ನಾನು ಲೆಸ್ ಮಾಡ್ಕೊರಿ ಅಂತಂದೆ. ಸೊ ಇವಾಗ ಫಸ್ಟ್ ಇಲ್ಲಿ ಏನೇನು ತಗೊಂಡಿರಲ್ಲ ಅವನ್ನೆಲ್ಲ ಆ್ಯಡ್ ಮಾಡ್ರಿ. 44 lakh 20 lakh 64 lakh plus 24 lakh plus 30 lakh 4 lakh ಮಾಡಿದ್ರೆ ಆನ್ಸರ್ ಏನು ಬಂತಂದ್ರೆ 1 crore 22
ಆನ್ಸರ್ ಬಂತು. ಇವಾಗ ಆನ್ಸರ್ ಬಂದಮೇಲೆ ನೆಕ್ಸ್ಟ್ ಇವಾಗ ಶಾರ್ಟ್ ಟರ್ಮ್ ಡೆಪಾಸಿಟ್ ಏನಿರುತ್ತೆ ಲೆಸ್ ಮಾಡ್ಕೋತೀವಿ ಅಂತ ಹೇಳಿ. ಶಾರ್ಟ್ ಟರ್ಮ್ ಡೆಪಾಸಿಟ್ ಎಷ್ಟೈತೆ ಅಮೌಂಟ್ 5 crore ಹೇಳ್ಯಾರ. ಸೊ 5 crore ಅಮೌಂಟಿಗೆ 5% ಇಂಟ್ರೆಸ್ಟ್ ಹೇಳೈತಿ. ಇಂಟು 5% ಮಾಡಿಕೊಂಡ್ರೆ ನಮಗೆ 25 lakhs ಆನ್ಸರ್ ಬರುತ್ತೆ. ಇವಾಗ ಇದನ್ನ ಓಕೆ ಇದನ್ನ ಲೆಸ್ ಮಾಡಿದ್ರೆ ಈಗ 1 crore 22 lakhs ಒಳಗ ಈ 25 lakhs ಲೆಸ್ ಮಾಡಿದ್ರೆ ನಮಗೆ 97 lakhs ಆನ್ಸರ್ ಬರುತ್ತೆ. ಓಕೆ ಇವಾಗ ನೆಕ್ಸ್ಟ್ ಕ್ವಶನ್ ಇನ್ನೂ ಮುಗುದಿಲ್ಲ. ನೆಕ್ಸ್ಟ್ ಏನು ಕೊಟ್ಟಾರ, IFCI ಬ್ಯಾಂಕ್ ಲೋನ್ ಈಸ್ ಬಾರೋಡ್ ಥ್ರೂ ಕ್ಯಾನ್ಸಲೇಷನ್ ಅಂಡ್ ಕನ್ಸಲ್ಟೇಷನ್ ಚಾರ್ಜ್ ಆರ್ 2% ಆಫ್ ಟೋಟಲ್ ಲೋನ್ ಅಮೌಂಟ್. ಕ್ವಶನ್ದಾಗ IFCI ಬ್ಯಾಂಕಿಂದ ಲೋನ್ ಅಮೌಂಟ್ ಹುಡುಕ್ಬೇಕು. ಇಲ್ಲಿ ಫಸ್ಟ್ ಒನ್ನ ಕೊಟ್ಟಾರ, ಅದ್ರ ಅಮೌಂಟ್ ಎಷ್ಟೈತಿ 4 crore ಐತಿ. ಅದ್ರ ಮೇಲೆ 2% ನಮ್ಗೆ ಕನ್ಸಲ್ಟೇಷನ್ ಚಾರ್ಜ್ ಹೇಳ್ಯಾರ. ಆ್ಯಡ್ ಅಂತ ಹಾಕಿ ಕನ್ಸಲ್ಟೇಷನ್ ಚಾರ್ಜಸ್ ಎಷ್ಟೈತಿ ಅದು ಅಮೌಂಟ್ ಫಸ್ಟ್ 4 crores ಮೇಲೆ 2% ಹೇಳ್ಯಾರ ಅವರು. ಇಂಟು 2% ಮಾಡಿಕೊಂಡ್ರೆ 8 lakh ಅಮೌಂಟ್ ಬರುತ್ತೆ. ಇವಾಗ ಇದ್ರಾಗ 97 lakhದಾಗ ಈ 8 lakhನ ಮಾಡಿದ್ರೆ 1 crore 5 lakh ಅಮೌಂಟ್ ಬರುತ್ತೆ. ಇದೇನಾಗುತ್ತೆ ನಮ್ದು ಬಾರೋಯಿಂಗ್ ಕಾಸ್ಟ್ ಆಗುತ್ತೆ.